ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶವಂತ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮೇಘ ಮಾತಾಡ್ತಾ ಇದ್ದೀನಿ. ನಂದಗೋಕುಲದಲ್ಲಿ ನಾನು ಕೇಶವನ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೀನಾ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಮೀನಾ ಅವರೇ, ಮೊದಲರಿಂದ ಶುರು ಮಾಡೋಣ. ಸೊ ನೀವು ಈ ಧಾರಾವಾಹಿಗೆ ಹೇಗೆ ಸೆಲೆಕ್ಟ್ ಆದ್ರಿ ಮತ್ತು ನಿಮ್ಮ ಪಾತ್ರದ ಬಗ್ಗೆ ವಿವರವಾಗಿ ಹೇಳ್ತೀರಾ? ಹಾಂ, ಆ್ಯಕ್ಚುಲಿ ಆಡಿಷನ್ಗೆ ಶ್ರವಣ್ ಸರ್ ಕಾಲ್ ಮಾಡಿ ಕರೆದ್ರು. ಒಂದ್ಸಲ ಆಡಿಷನ್ ಕೊಟ್ಟು ಹೋಗಿ ಮೇಘ ಅವರೇ ಅಂತ. ಸೊ ಕೊಟ್ಟೆ. ಆಡಿಷನ್ ಕೊಟ್ಟಾದ್ಮೇಲೆ 2 ಮಂತ್ಸ್ ಆದಮೇಲೆ ಕಾಲ್ ಬಂತು, ಸೆಲೆಕ್ಟ್ ಆಗಿದ್ದೀರಾ, ಬೇರೆ ಯಾವುದು ಪ್ರಾಜೆಕ್ಟ್ ಒಪ್ಕೋಬೇಡಿ ಅಂತ. ಸೊ ನಾನು ಕಾಯ್ತಾ ಇದ್ದೆ. ಆ್ಯಕ್ಚುಲಿ ಶ್ರವಣ್ ಸರ್ ಮುಂಚೆಯಿಂದನೂ ಹೇಳ್ತಾ ಇದ್ರು ನಿಮ್ಮನ್ನೊಂದು ಪ್ರಾಜೆಕ್ಟ್ಗೆ ಹಾಕ್ಕೊಳ್ತೀನಿ ಅಂತ. ಸೊ ಅದಕ್ಕೆ ಸೆಲೆಕ್ಟ್ ಆದೆ. ಈಗ ಮೀನಾ ಪಾತ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಸ್ವಲ್ಪ ನನಗೆ ಹೋಲುತ್ತೆ ಪಾತ್ರ. ಸೊ ಬಬ್ಲಿ ಬಬ್ಲಿ ಆಗಿರ್ತಾಳೆ, ಮೆಚೋರ್ಡ್ ಆಗಿರ್ತಾಳೆ, ತರಲೆ ಮಾಡ್ತಾಳೆ, ಕೇಶವನ್ ಕಾಲು ಎಳಿತಾಳೆ. ಆಮೇಲೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗುವಂಥ ಹುಡುಗಿ. ಪ್ಲೇ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಖುಷಿಯಿಂದ ಮಾಡ್ತಾ ಇದ್ದೀನಿ ಈ ಪಾತ್ರನ. ಸೊ ಲೈಫಲ್ಲಿ ಗೌರ್ಮೆಂಟ್ ಕೆಲಸ ಬಿಟ್ಟು ಇನ್ನೆಲ್ಲ ಆ್ಯಕ್ಟೇ ಮಾಡ್ತಾಯಿಲ್ಲ, ನಿಜವಾಗ್ಲೂ ಜೀವಿಸ್ತಾ ಇದ್ದೀರಾ, ಕರೆಕ್ಟಾ? ಕರೆಕ್ಟ್. ಓಕೆ, ಇನ್ನು ನನ್ನ ಪಾತ್ರದ ವಿಷಯಕ್ಕೆ ಬಂದರೆ, ಕೇಶವ ನಂದಕುಮಾರ್ ಅವರ ಎರಡನೇ ಮಗ. ಮೂರೂ ಮಕ್ಕಳಿಗೆ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಮೊದಲನೇ ಮಗ ಮಾಧವ, ಭಕ್ತಿ. ನಾನು ಎರಡನೇ ಮಗ ಭಯ. ಮೂರನೇ ಮಗನಿಗೆ ಕೋಪ ಮತ್ತು ಪ್ರೀತಿ ಅಂತ ಹೇಳ್ಬೋದು. ಸೊ ಈ ಥರ ಕ್ಯಾರೆಕ್ಟರೈಸೇಷನ್ ಕೊಟ್ಟಾಗ ನಮ್ಮ ಕ್ಯಾರೆಕ್ಟ್ರನ್ನ ನಾವು ಒಂದಷ್ಟು ಬೆಳೆಸ್ಕೊಂಡು ಈ ಥರ ಹೋದ್ವಿ. ಸೊ ಭಯ ಅಂತ ಬಂದಾಗ ಅವನು ಹೇಗೆ ಅಂದರೆ, ಅಪ್ಪನ ಕಂಡ್ರೆ ಸಿಕ್ಕಾಪಟ್ಟೆ ಭಯ, ಆದರೆ ಜಗತ್ತನ್ನೆಲ್ಲ ತುಂಬ ಚೆನ್ನಾಗಿ ಫೇಸ್ ಮಾಡ್ತಾನೆ ಅನ್ನೋ ಕ್ಯಾರೆಕ್ಟ್ರು. ಸೊ ಅಪ್ಪನ ಮುಂದೆ ಭಯದಲ್ಲಿ ಒಂದಷ್ಟು ಸುಳ್ಳುಗಳು ಹೇಳೋದು. ಸೊ ಆಲ್ರೆಡಿ ಅವನು ಮೂರು ವರ್ಷದಿಂದ ಮೀನನ್ನು ಲವ್ ಮಾಡ್ತಿದ್ದಾನೆ. ಅದರಿಂದ ಹೇಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವಳನ್ನ ಲವ್ ಮಾಡ್ತಿದ್ದಾನೆ. ಸೊ ಕೊನೆಗೆ ಅವನಿಗೆ ಮದುವೆ ಅಂತ ಬಂದಾಗ ಅಥವಾ ಮನೇಲಿ ವಿಷಯ ಗೊತ್ತಾದಾಗ ಅವ್ನು ಹೇಗೆ ಅದನ್ನೆಲ್ಲ ಫೇಸ್ ಮಾಡ್ತಾನೆ, ಇದು ಒಂದು ಕಥಾಹಂದರ ಅಂತ ಹೇಳ್ಬೋದು. ಸೊ ಅವನಿಗೆ ಎರಡು ವಿಷಯದಲ್ಲಿ ತುಂಬ ಕಾನ್ಫ್ಲಿಕ್ಟ್ ಇದೆ. ಒಂದು ಅಪ್ಪಂಗೆ ಕೊಟ್ಟಿರೋ ಮಾತು, ಇನ್ನೊಂದು ಮೀನಿಗೆ ಕೊಟ್ಟಿರೋ ಮನಸ್ಸು. ಯಾವುದನ್ನ ಫಾಲೋ ಮಾಡ್ತಾನೆ ಅನ್ನೋದು ಇಲ್ಲಿ ಫ್ಯಾಕ್ಟರು. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಕ್ಯಾರೆಕ್ಟ್ರು. ಬಿಕಾಸ್ ಎಲ್ಲ ಥರದ್ದು ಇದು ಮಾಡ್ಬೇಕಂದ್ರೆ ಹ್ಯೂಮರು ಮತ್ತು ಕಾಮಿಡಿ ಮಧ್ಯದ, ಅಂದರೆ ಹ್ಯೂಮರ್ ಸೈಡಿಗೆ ತಗೊಂಡೋಗ್ಬೇಕಾಗಿತ್ತು ಕ್ಯಾರೆಕ್ಟ್ರನ್ನ. ಸೊ ಭಯ ಅಂತ ಬಂದಾಗ ಅದು ಜನಕ್ಕೆ ನೋಡೋದಕ್ಕೆ ಫನ್ ಅನಿಸ್ಬೋದು, ಬಟ್ ಅವನ ಮನಸ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಡಿಸ್ಪ್ಲೇ ಆಗಬೇಕಾಗಿತ್ತು. ಸೊ ಇಟ್ಸ್ ಎ ಚಾಲೆಂಜಿಂಗ್ ಕ್ಯಾರೆಕ್ಟರ್. ತುಂಬ ಖುಷಿ ಆಯಿತು. ಇದಕ್ಕೆ ನನಗೆ ಅಂದರೆ ಕರೆದಿದ್ದು ಶ್ರವಣ್ ಸರ್ರೆ. ಸೊ ಅವ್ರ ಆಡಿಷನ್ ಅಂದರೆ ಲುಕ್ ಟೆಸ್ಟ್ ಮಾಡಿದ್ರು. ಸೊ ಇಮ್ಮಿಡಿಯೇಟಾಗಿ ಓಕೆ ಆಯಿತು. ಸೊ ಹೀಗೆ ನನ್ನ ಪಯಣ ಶುರು ಆಯಿತು.